ಪಾಸ್ ಹೇಗೆ ಅಂತ ಅಪ್ಲೈ ಮಾಡೋದು ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಮೊಬೈಲ್ನ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ನಾನು ಟೈಪ್ ಮಾಡ್ತೀನಲ್ಲ ಆ ಥರ ಫುಲ್ಲು ನೀವು ಟೈಪ್ ಮಾಡೋಕ್ಕಾಗುತ್ತೆ. ಫುಲ್ ಈ ಥರ ಟೈಪ್ ಮಾಡ್ಕೊಂಡು BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿದ್ರೆ ಫಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಪಾಸ್ ಅಂತ ಇದೆಯಲ್ಲ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಸ್ಟೂಡೆಂಟ್ ಪಾಸ್ ಅಂತ ಇದೆಯಲ್ಲ, ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಫಸ್ಟ್ ಏನಾದರೂ ಹೊಸ ಯೂಸರ್ ಆಗಿದ್ದರೆ, ಇಲ್ಲಾಂದರೆ ಲಾಗಿನ್ ಐ ಡಿ ಇದ್ದರೆ ನೀವು ಹಳೆ ಯೂಸರ್ ಆಗಿದ್ದರೆ ಇಲ್ಲಿ ಲಾಗಿನ್ ಐ ಡಿನ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ನಿಮ್ಮದು ಲಾಗಿನ್ ಐ ಡಿ ಇರುತ್ತಲ್ಲ, ಆ ಲಾಗಿನ್ ಐ ಡಿಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆಗೋದು ಏನು ಮಾಡಿದ್ರೆ ಪಾಸ್ವರ್ಡ್ನ ಸ್ವಲ್ಪ ಡಿಫ್ರೆಂಟಾಗಿ ಸೆಟ್ ಮಾಡಿ, ಯಾಕಂದರೆ ಒಂದು ಸತಿ ತೊಗೊಳೋದಿಲ್ಲ ಸರ್ವರ್ ಇಲ್ಲ ಅಂದರೆ. ಓಕೆ, ನಾನು ತೋರಿಸ್ತಿದ್ದೀನಿ. ಈ ಥರ ನೀವು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನೀವು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನೀವು ಬೇಕಾದ್ರೆ OTP ಅಲ್ಲಿ ಗೆಟ್ OTP ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಅದಾದಮೇಲೆ ನೀಟಾಗಿ ಕ್ಯಾಪ್ಚಾ ಇರುತ್ತಲ್ಲ, ಆ ಕ್ಯಾಪ್ಚಾನ ಸಾಲ್ವ್ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬರೀ 30 ಸೆಕೆಂಡ್ಸ್ ಮಾತ್ರ 30 ಮಿನಿಟ್ಸ್ ಮಾತ್ರ ಇರುತ್ತೆ. ಅದರೊಳಗೆ ನೀವು ಮಾಡಬೇಕಾಗುತ್ತೆ. ಅದು ಫಸ್ಟು ನೋಡಿ ಈ ಥರ ಬರುತ್ತೆ, ಒಬ್ಬರದ್ದು ಬರೋಲ್ಲ ಈ ಥರ. ಅದಕ್ಕೆ ಏನು ಮಾಡಿ ಅಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಸರ್ವಿಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ ಐತೆ ನೋಡಿ, ಇಲ್ಲಿ ಈ ಕಡೆ ನೋಡಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಇಲ್ಲಿ BMTC ಅಂತ ಕ್ಲಿಕ್ ಮಾಡ್ತಾ ಬರುತ್ತೆ. ಅದರಲ್ಲಿ 4th ಆಪ್ಷನ್ ನೋಡಿ, ಅಪ್ಲೈ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದ್ದೀರಲ್ಲ 2024-25, ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಓಪನ್ ಆಗುತ್ತೆ ಪಾಪಪ್ಪು. ನೆಕ್ಸ್ಟ್ ಇಲ್ಲಿ ಸಿಟಿಸನ್ನು ನೀವು ಇಂಡಿಯನ್ ಸಿಟಿಸನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ನಿಮ್ಮದು ಆಧಾರ್ ನಂಬರ್ ಇರುತ್ತಲ್ಲ, ಆಧಾರ್ ನಂಬರ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ. ನಿಮ್ಮದು ಮೊಬೈಲಲ್ಲಿ ಬೇಕಾದ್ರೂ ನೀವು ಆರಾಮಿಗೆ ಇದನ್ನು ಅಪ್ಲೈ ಮಾಡ್ಕೋಬೋದು ಈಸಿಯಾಗಿ. ನಾನು ತೋರಿಸ್ಕೊಂಡ್ರೆ ಅದೇ ಸೇಮ್ ಸ್ಟೆಪ್ಸ್ನ ನೀವು ಫಾಲೋ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಕ್ಲಿಕ್ ಫಾರ್ ಯುವರ್ ಆಧಾರ್ ಅಥೆಂಟಿಕೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಆಧಾರ್ ನಂಬರ್ಗೆ ಯಾವ ನಂಬರು ಜಾಯಿಂಟ್ ಆಗಿರುತ್ತಲ್ಲ ಅದಕ್ಕೆ ನಿಮಗೆ ಒಂದು OTP ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು ಅಗ್ರಿಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಕ್ಲಿಕ್ ಮಾಡ್ಕೊಂಡು OTP ಬಂದಿರುತ್ತಲ್ಲ, OTPನ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ OTPನ ನೀವು ಹಾಕಬೇಕಾಗುತ್ತೆ. ನೋಡಿ OTPನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ವೆರಿಫೈಡ್ ಅಂತ ಈ ಥರ ಓಪನ್ ಆಗುತ್ತೆ, ಹಿಂಗೆ ಬರುತ್ತೆ. ನೆಕ್ಸ್ಟ್ ತಿರ್ಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಡೇಟ್ ಆಫ್ ಫೆಚ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸಂಪೂರ್ಣ ಡೀಟೇಲ್ಸ್, ಹೆಸರು, ನಿಮ್ಮ ಫಾದರ್ ನೇಮು, ಎಷ್ಟು ವಯಸ್ಸು, ಮೇಲು ಅವೆಲ್ಲ ಅದೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮದರ್ ನೇಮ್ನ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಮದರ್ ನೇಮ್ ಇರುತ್ತಲ್ಲ ಅದನ್ನು ಟೈಪ್ ಮಾಡ್ಕೊಂಡು ನಂಬರ್ನ ನೀವು ಕೊಡಬೇಕಾಗುತ್ತೆ. ನಂಬರ್ ನಿಮ್ಮದು ಕೊಟ್ಟರು ಚೆನ್ನಾಗಿರುತ್ತೆ, ಯಾಕಂದರೆ ಮೆಸೇಜ್ ಬರುತ್ತದು ನಿಮ್ಮ ಸಕ್ಸಸ್ಫುಲ್ ಆಗೈತೆ ಸಬ್ಮಿಟು ಇಲ್ವಾ ಅಂತ ಬಂದಿರುತ್ತೆ. ಅದನ್ನು ನೀವು ಇದರಲ್ಲಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರೆಲ್ಲ ಹಾಕಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTPನ ನೀವು ಟೈಪ್ ಮಾಡಬೇಕಾಗುತ್ತೆ. OTP ಹಾಕ್ಬಿಟ್ಟು ಬೇಕಾದ್ರೆ ನಿಮಗೆ ಒಂದು ಸತಿ ತೋರಿಸ್ತೀನಿ. OTP ಇದರೆಲ್ಲ ಹಾಕ್ಬಿಟ್ಟು ಫಿಲ್ ಮಾಡಾದ್ಮೇಲೆ OTP ಬರುತ್ತೆ. ಇದೊಂದು ಪಾಪಪ್ ಸೇಮ್ ಓಪನ್ ಆಗುತ್ತೆ. ಓಪನ್ ಆಗಾದ್ಮೇಲೆ ನೀವು OTPನ ಹಾಕ್ಬಿಟ್ಟು ವೆರಿಫೈ ಮಾಡಿದ್ರೆ ಅದು ವೆರಿಫೈಡ್ ಅಂತ ಬರುತ್ತೆ. ವೆರಿಫೈಡ್ ಅಂತ ನಿಮಗೆ ಇದು ತೋರಿಸುತ್ತೆ, ವೆರಿಫೈಡ್ ಆಗೈತೆ ಅಂತ. OTP ಕರೆಕ್ಟಾಗಿ ಹಾಕ್ಕೊಳ್ಳಿ. ಒಂದೇ ಸತಿ ನೀವು ಸೆಂಡ್ ಮಾಡೋಕ್ಕಾಗೋದು, ಇನ್ನೊಂದು ಸತಿ ಸೆಂಡ್ ಮಾಡೋಕ್ಕಾಗಲ್ಲ, ಬೇರೆ ನಂಬರ್ ಚೇಂಜ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಒಂದೇ ಟೈಮಲ್ಲಿ ನೀವು ಒಂದೇ ಟೈಮು ನೀವು OTPನ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆದಮೇಲೆ ನೋಡಿ ಈ ಥರ ಎಲ್ಲ ಬರುತ್ತೆ. ನೀವು ಇಲ್ಲಿ ಸೇಮು ನೀವು ಕ್ಯಾಟಗರಿನ ಚೇಂಜ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕ್ಯಾಸ್ಟ್ ಬರುತ್ತೆ, ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, ಜನರಲ್ ಅಂತ ನೀವು ಯಾವ್ದು ಇರುತ್ತೋ ಅದನ್ನು ಕೊಟ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ವಿಳಾಸ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಅಡ್ರೆಸ್ ಅಂದರೆ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ನೋಡ್ಕೊಳ್ಳಿ ಒಂದು ಸತಿ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ ನೀವು ಯಾವ ಕೋರ್ಸಲ್ಲಿ ಸ್ಟಡಿ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಆಗಿದ್ದರೆ ನಿಮಗೆ USMS ID ಇರುತ್ತೆ, ಅದನ್ನು ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು USM IDನ ಹಾಕಬೇಕಾಗುತ್ತೆ. ನಿಮ್ದು ಏನಿರುತ್ತೋ USM ID ಕರೆಕ್ಟಾಗಿ ಹಾಕಿದಂಗೆ ಅದೇ ಫುಲ್ ಫೆಚ್ ಆಗುತ್ತೆ ನಿಮಗೆ. ನೀವೇನಾದರೂ ಬೇರೆ ಪ್ರೊಫೆಷ್ನಲ್ ಆ ಥರ ಏನಾದರೂ ಮಾಡಿ ನೀವೇ ಓನಾಗಿ ಟೈಪ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರು, ಹೆಸರು ಎಲ್ಲ ಟೈಪ್ ಮಾಡಬೇಕಾಗುತ್ತೆ, ಅಡ್ರೆಸ್ ಎಲ್ಲ. USM ಆದರೆ ಅದಷ್ಟೇ ನೀವು ನಂಬರ್ ಹೊಡಿತಿದ್ದಂಗೆ ಸಾಕು, ಅದ್ರದ್ದು ಫೆಚ್ ಆಗಿಬಿಡುತ್ತೆ ಫುಲ್ಲು ಡೀಟೇಲ್ಸು.
ಆಧಾರ್ ಕಾರ್ಡ್ ಅವಾಗೆ ಹೆಂಗೆ ಟೈಪ್ ಮಾಡಿ ತೋರಿಸಿನೋ ಅದೇ ಥರ ಸೇಮು ಫೆಚ್ ಆಗಿಬಿಡುತ್ತೆ. ನೋಡಿ ಈ ಥರ ನಾನು ಟೈಪ್ ಮಾಡಿಬಿಟ್ಟು ಸುಮ್ಮನೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಫುಲ್ ಅದೇ ಯಾವ ಕಾಲೇಜು ಅಂತ ಎಲ್ಲ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು ಎಲ್ಲಿಂದ ಎಲ್ಲಿವರೆಗೆ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಲ್ಲಿವರೆಗೆ ಅಂತ ಇದೆಯಲ್ಲ ಟು ಸ್ಟಾಪ್, ನೆಕ್ಸ್ಟು ಸ್ಟಾಪು ಎಲ್ಲಿವರೆಗೂ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ನಿಮ್ಮ ಕಾಲೇಜ್ ಹತ್ರ ನಿಮ್ಮ ಕಾಲೇಜ್ ಎಲ್ಲಿದೆಯೋ ಆ ಸ್ಟಾಪ್ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಒಂದ್ಸತಿ ಏನಾಗುತ್ತೆ ಅಂದರೆ ನೀವು ದೂರ ಸ್ವಲ್ಪ ಜಾಸ್ತಿ ದೂರ ಹಾಕೊಂಡ್ಬಿಡ್ತೀರ, ಅವಾಗ ಒಂದ್ಸತಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫೋಟೋ ಆಗಲಿ ಎಲ್ಲ ಅಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಹಾಕಿ, ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಇರೋ ಫೋಟೋನೇ ಹಾಕಿ, ಯಾವ ರೀತಿ ರೊಟೇಟು ಹಿಂಗಿರೋದೆಲ್ಲ ಹಾಕೋಕೆ ಹೋಗ್ಬಿಡಿ. ನೆಕ್ಸ್ಟ್ ಆ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಯಾಕಂದರೆ ನೀವು ಒಂದೊಂದ್ಸತಿ ಏನಾದರೂ ಒಂಚೂರು ಮಿಸ್ಟೇಕ್ ಆದ್ರೂ ಅದು ರಿಜೆಕ್ಟ್ ಆಗುತ್ತೆ, ತಿರ್ಗಾ ಹಾಕಬೇಕು, ತಿರ್ಗಾ ಅದೇ ಥರ ಆಗಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ ನೀವು ನಿಮಗೆ ಎಲ್ಲಿ ಕರೆಕ್ಟಾಗಿ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ಫೋಟೋ ನೀಟಾಗಿ ಕ್ಲಿಯರಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಓಕೆ, ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿನೇ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು OYA1 OYA2 ಅದು ನಿಮಗೆ ಇಷ್ಟ ಬಂದಿದ್ದು ನೀವು ಎಲ್ಲಿಗೆ ಬೇಕಾದ್ರೂ ಅದನ್ನು ಈಸಿಯಾಗಿ ಹಾಕೋಬೋದು. ನಿಮ್ಗೆ ಎಲ್ಲಿಗೆ OYA1 OYA2 ಆ ಥರ ನೀವು ಎಲ್ಲಿಗೆ ಬೇಕಾದ್ರೂ ಹಾಕೋಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇ ಸೆಲೆಕ್ಟ್ ಮಾಡಿಕೊಂಡ್ರೆ ಅದಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಮತ್ತು ನೆಕ್ಸ್ಟು ಇದರಲ್ಲಿ ನಿಮಗೆ ದಿನಾಂಕ ತೋರಿಸುತ್ತೆ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಅಂತ. 30/6/2025ವರೆಗೂ ನಿಮಗೆ ಇದು ವ್ಯಾಲಿಡೇಷನ್ ಇರುವಂಥದ್ದು. 1/7/2024ಇಂದ ನೀವು ಯಾವತ್ತು ಅಪ್ಲೈ ಮಾಡಿರ್ತೀರೋ ಅದು ಅಂದರೆ ಆಗಸ್ಟ್ 1 ನೆಕ್ಸ್ಟ್ ಜುಲೈ 30ವರೆಗೂ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಗ್ರಿ ಕೊಡಿ. ಅಗ್ರಿ ಆದಮೇಲೆ ನೀವು ನೆಕ್ಸ್ಟು ಅಲ್ಲಿ ವರ್ಡ್ ವೆರಿಫಿಕೇಷನ್ ಅಂತ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಆ ಕ್ಯಾಪ್ಚಾನ ನೀವು ಟೈಪ್ ಮಾಡೋಕ್ಕಾಗುತ್ತೆ. ಕರೆಕ್ಟಾಗಿ ಟೈಪ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಸ್ವಲ್ಪ ಲೋಡ್ ಆಗುತ್ತದು. ನೆಕ್ಸ್ಟ್ ವೆಬ್ಸೈಟ್ಗೆ ನೀವು ಫೋಟೋ ಮತ್ತು ರೆಸಿಪ್ಟನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ಗೆ ನಿಮಗೆ ಅದು ಕರ್ಕೊಂಡೋಗುತ್ತೆ. ನೋಡಿ ಈ ಥರ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಮೇಲೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲ ಹಾಕಿದ್ದೀರಾ ಇಲ್ವಾ ಅಂತ. ಕೆಳಗಡೆ ನಿಮಗೆ ಅಟ್ಯಾಚ್ ಅನೆಕ್ಷರ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ 2 ಕೇಳುತ್ತೆ. ಇದರಲ್ಲಿ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಫೀಸ್ ರೆಸಿಪ್ಟು ಮತ್ತು ಫೋಟೋ ಆಫ್ ದ ಅಪ್ಲಿಕೆಂಟು. ಇಲ್ಲಿ ಚೂಸ್ ಫೈಲ್ ಅಂತ ಇದೆಲ್ಲ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫೋಟೋ ಕರ್ಕೊಂಡು ಹೋಗುತ್ತೆ. ಫಸ್ಟು ಫೀಸ್ ರೆಸಿಪ್ಟನ್ನ ಅಟ್ಯಾಚ್ ಮಾಡಿ, ನೆಕ್ಸ್ಟು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಗ್ಸರ್ ಅಂತ ಕೊಟ್ಟರೆ ಅದು ಸೇವ್ ಆಗಿ ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಓಪನ್ ಆಗಿ ಫುಲ್ಲು ನಿಮ್ಮದು ಫೈಲೆಲ್ಲ ಬರುತ್ತೆ. ಅದಾದಮೇಲೆ ನೋಡ್ಕೊಂಡು ಕರೆಕ್ಟಾಗಿ ಐತೆ ಅಂತ ನೋಡ್ಬಿಟ್ಟು ಸಬ್ಮಿಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಓಪನ್ ಆಗುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಫುಲ್ಲು ನಿಮ್ಮ ಡೀಟೇಲ್ಸು ಫುಲ್ಲು ಅಪ್ಲಿಕೇಟ್ ನಂಬರು ಎಲ್ಲ ಇರುತ್ತೆ. ನೆಕ್ಸ್ಟು ಎಕ್ಸ್ಪೋರ್ಟು PDF ಮಾಡಿ ನೀವು ಸೇವ್ನ ಮಾಡ್ಕೊಬೇಕಾಗುತ್ತೆ. ಅಪ್ರೂವ್ ಮಾಡಿಸ್ಬೇಕು ಅಂದರೆ ಅದನ್ನು ತೊಗೊಂಡೋಗಿ ನೀವು ಜೆರಾಕ್ಸ್ ಕಾಪಿ ತೊಗೊಂಡೋಗಿ ನೀವು ಆರಾಮಾಗಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು. ಇಷ್ಟ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ.